ಮತ್ತೆ ಮಗಳು 5 ವರ್ಷದಿಂದ ಲವ್ ಮಾಡ್ತಿದ್ದೆ. ಈಗೇನೋ ಕತೆ ಹೇಳ್ತಾವಳೆ. ಬೇಜಾರು. ಎಣ್ಣೆ ಬೇರೆ ಹೊಡೆಯೋದಿಲ್ಲ ನಾನು, ಕುಡಿಯೋಕ್ಕೂ ಮನಸ್ಸಿಲ್ಲ. ಏನು ಮಾಡೋದು ಅಂತ ಇಲ್ಲ, ಬೇಜಾರಾಯ್ತು. ಯಾರು ಇಲ್ಲ ಅಲ್ಲಿ. ಅಲ್ಲೋದ್ರೆ ಎಷ್ಟೊಂದು ಜನ ಒಬ್ಬನೇ ಕೂತಿರಲ್ಲ. ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ನಾನು ಬಂದೆ. ಅದೇ ಊರಾಗ ಕುಂಡ್ರಿಸಿ ಅವ್ರಿಗೆ ಕಾಸಿ ಅವ್ರ ಅಪ್ಪ ಅಮ್ಮನ ಕಾಸಿ ಕುಂಡ್ರಿಸಿ ನಿಮ್ಗೆ ಒಪ್ಪಿಗೆ ಇದೆ ಇಲ್ವೇ? ಅವ್ರ ಅಪ್ಪ ಅವ ಇಲ್ಲ, ಅವ್ರ ತಮ್ಮ ಅವನೇ, ಅವನು ಚಂಗ್ಲಿ ಬಿದ್ದವನೇ. ಅವ್ರನ್ನ ಯಾರು ಅದು ಊರಾಗ ಬೇಕಾದ ಊರಾಗ ಗ್ರಾಮದ ಕುಂಡ್ರಿಸಿ ದೊಡ್ಡವ್ರು ಯಾರು ದೊಡ್ಡವರು ಗ್ರಾಮ ಪಂಚಾಯತ್ ಅವರು ಸರ್ಕಲಲ್ಲಿ ಯಾರು ಕುಂಡ್ರಿಸಿ ನಾಚೆ ಮಾತಾಡಿ ನೀವು ಇಷ್ಟೆಲ್ಲಿ ಬರ್ಕೊಟ್ಬಿಟ್ಟು ನಮಗೆ ಇಷ್ಟೆಲ್ಲಿ ಬೇಡ ಮದುವೆ ಆದವಳು ನಾನು ಬೇರೆ ನೋಡ್ಕೊತೀನಿ. ಇದಕ್ಕೆ ಇಟ್ಕೊಂಡು ನಮ್ಮ ಆಟ ಕೇಳಷ್ಟೇ. ಅವಳು ಓದಿರೋಳಲ್ವಾ? ಇವಾಗೆಲ್ಲ ಆ ಥರದ್ದು ಇಷ್ಟ ಆಗಲ್ಲ. ಕೋರ್ಟು ಕಚೇರಿ ಸ್ಟೇಷನ್ ಅಂತಾರೆ, ಇವೆಲ್ಲ ಇಷ್ಟ ಆಗಲ್ಲ ಅವಕ್ಕೆ. ಆಯ್ತು, ಅದಕ್ಕೆ ನಾನು ಕುಂಡ್ರಿಸಿ ಕೇಳಿ ಬೇರೆ ಮದುವೆ ಆಗ್ಬಿಡಿ ಅಷ್ಟೇ ಸುಮ್ಮನೆ. ಅಯ್ಯೋ, ನನಗೆ ಅವಳು ಬಿಟ್ಟು ಇರೋಕ್ಕಾಯ್ತಿಲ್ಲ ಅಣ್ಣ. ಅದಕ್ಕೆ ಮಧ್ಯಾಹ್ನದವರೆಗೂ ಕಾಲೇಜ್ ಮುಗಿಯೋವರೆಗೂ ಕಾಯ್ದೆ. ಕಾಲೇಜಲ್ಲಿ ಲೆಕ್ಚರರು, ಇನ್ನೊಬ್ಬ ಲೆಕ್ಚರರ್ನ ಲವ್ ಮಾಡ್ತಿರೋದವಳು. 5 ವರ್ಷ ನನ್ನ ಜೊತೆ ಆಟ ಆಡ್ಬಿಟ್ಟು ಈಗ ಅಲ್ಲಿ ಅವನ ಜೊತೆ ಮದುವೆ ಆಯ್ತೀನಿ ಅಂತಾಳೆ. ನೋಡೋರ್ಗು ನೋಡಿದೆ, ಒಬ್ಳೇ ನಡ್ಕೊಂಬತ್ತಾ ಇದ್ಲು. ಮೂರ್ಛೆ ಬೀಳೋದು ಇದು ಬರ್ತದಲ್ಲ, ಮೂಸ್ ನೋಡ್ಸಿದ್ರೆ ಮಲ್ಕೊಂಬಿಡ್ತಾರಲ್ಲ, ಅದನ್ನ ಹಾಕೊಂಡು ಗಾಡಿಗೆ ತುಂಬ್ಕೊಂಡ್ಬಂದ್ಬಿಟ್ಟಿದ್ದೆ. ಕರ್ಕೊಂಡೋದ್ರೆ ಹಠ ಅಲ್ಲಿ ಗಲಾಟೆ ಮಾಡ್ತಾಳೆ. ಎಲ್ಲ ಸರಿಯಾಗೋವರೆಗೂ ಇರಬೇಕು. ಇಲ್ಲ ತೋಟದಲ್ಲಿ ಒಂದು ಶೆಡ್ ಹಾಕಿಸ್ತೀನಿ, ಅಲ್ಲಿ ಒಳಗಡೆ ಇಕ್ಕಿಸ್ಬಿಡ್ತೀಯಾ? ಇಲ್ಲಪ್ಪ, ನಮ್ಮ ತಮ್ಮ ಇನ್ಸ್ಪೆಕ್ಟರ್ ಬಿಡೋದಂಗಲ್ಲ. ಹಾಂ, ನಮ್ಮ ತಮ್ಮ ಇನ್ಸ್ಪೆಕ್ಟರ್ ಬಿಡೋದಂಗ. ಅವ್ರಿಗೆ ಯಾಕೆ ಹೇಳ್ತೀಯಣ್ಣ? ಅವ್ರೇನು ದಿನ ಒಳಗೆ ಹೋಯ್ತಾರ? ಬೇರೆ ಎಲ್ಲಾದರೂ? ನಿನ್ನ ಮನೆ ಎಲ್ಲಿರೋದು? ಹಂಗಾರೆ ಯಾವ್ದಾರು ಒಂದು ಮೂಲೆಯಲ್ಲಿ ಬಿಟ್ಟಾಕಿರ್ತೀನಿ, ಬಿಡೋಣ. ಅಲ್ಲಿ ನಾನು ಅವಳಿಬ್ರು ಕಾಣಿಸ್ಲಿಲ್ಲ ಅಂತಂದರೆ ಇವರಿಬ್ರು ಎಲ್ಲ ಹೊಂಟೋಗ್ಬಿಟ್ಟವಳೆ ಅಂತ ಅಂದ್ಕೊತಾರೆ. ಒಂಚೂರು ಡೋರ್ ತೆಗಿಬಾ, ನೋಡ್ಕೊಂಡು ಹೋಗ್ತೀನಿ. ಎಲ್ಲರೂ ಜಾಗ ಇದ್ರೆ ನಾನೇ ಒಂದು ಸೆಟ್ ಥರ ಹಾಕಿಸ್ಕೊಡ್ತೀನಿ. ಒಳಗವಳೆ ಉಸಿರಿ ಕಟ್ಬಿಡ್ತಾರೆ. ಎಷ್ಟೊಂದು ಇದ್ದೀರಾ? ಅರ್ಧ ಗಂಟೆ ಇದ್ದೀರಾ? ಇಲ್ಲ ಒಂದು ಹುಡುಗಿ ಕರ್ಕೊಂಡ್ ಬಂದ ಈ ಕಡೆ. ಅಲ್ಲ, ಅರ್ಧ ಗಂಟೆ ಇದ್ದೀನಿ ಅಂದ್ರೆ ಈ ಕಡೆ ಬಂದ್ರೆ ಯಾರು? ಸರ್ ಈ ಕಡೆ ಬಂದಿಲ್ಲ ಸರ್. ನೆಟ್ವರ್ಕ್ ಸಿಗ್ನಲ್ ಈ ಕಡೆ ಇದೆಯಾ ಸರ್? ಚೆಕ್ ಮಾಡ್ತೀನಿ ಸರ್, ಚೆಕ್ ಮಾಡ್ತೀನಿ. ಸರ್ ಅದು ನಂದು. ಬನ್ನಿ. ಯಾಕೆ ನಿಮ್ದೇ ಇದು? ಯಾವ್ದೋ ಒಂದು ಗಾಡಿ ಹೋಯ್ತು. ನಮ್ಮ ಗಾಡಿ ಯಾಕೆ ತೆಗಿತಾ ಇದ್ದೀರಾ? ಅಲ್ಲ, ಒಮ್ಮಿನಿ ಕಾರ್ ಬಂತು, ಡೌಟ್ ಆಯ್ತು. ನಮ್ಮಡ್ರಿ ಅಧಿಕಾರಿಗೆ ಪ್ರಶ್ನೆ ಮಾಡ್ತೀವಿ. ನಾನ್ ಸೆನ್ಸ್. ಲಕ್ಷ ಒಮ್ಮಿನಿ ಇಡಿಯಟ್. ಒಂದು ಒಮ್ಮಿನಿ ಹೋಯ್ತಾ ಈ ಕಡೆ? ನಿಮ್ ದೊಡ್ಡಪ್ಪರ ಅವರು ಎಷ್ಟು ಡೀಸೆಂಟ್ ಆಗಿ ಹೇಳ್ತಾರೆ. ನಿಮ್ದು ಹೋಯ್ತದ ಕಾರು, ನಮ್ಗೆ ಗೊತ್ತಿಲ್ಲ. ಒಳ್ಳೆದು ಬಂದ ಹಿಂಗ್ ಹೋಯ್ತಾ? ಹೋಯ್ತದ ಕಾರ್ ಹೋಯ್ತದ. ನಾನು ಒಳ್ಳೇದು ಬಂದಿದ್ದೆ. ನನಗೆ ಇಲ್ಲೇ ಇವತ್ತು ಡ್ಯೂಟಿ ಹಾಕ್ಬೇಕಾರೆ ನಾನು ಮನೇಲಿ ಇದ್ದೆ. ಹೋಯ್ತು ಬಾಡಿಗೆ ಮಾಡಿಸ್ಕೊ ಇದ್ದೆ. ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ತೋಟ ಹಲೋ ಕತ್ತೆ. ನಿಮ್ದು ದೊಡ್ಡಪ್ಪ ಅಲ್ವಾ? ನಿಮ್ಮ ಹೆಸರು? ನಮ್ಮ ತಮ್ಮ ಇನ್ಸ್ಪೆಕ್ಟರ್ ರೇಣುಕಪ್ಪ ಅಂತ. ರೇಣುಕಪ್ಪ ಯಾವ ಸ್ಟೇಷನ್ ಅವರು? ಸಸ್ಪೆಂಡ್ ಅಂತಿರಲ್ಲ ನಾವು. ಯಾವ ಎಲ್ಲಿದ್ರು? ಯಾವ ಸ್ಟೇಷನಲ್ಲಿ? ಗೊತ್ತಿಲ್ಲ ನನಗೆ. ಅಲ್ಲಿ ಮತ್ತನಾಗಿದ್ದವರು. ನಿಮ್ಮ ಅಣ್ಣನ ತಮ್ಮ ರೇಣುಕಪ್ಪ ಏನಾಗಿದ್ರು? ಇನ್ಸ್ಪೆಕ್ಟರ್ ರಿಟೈರ್ಡ್ ಆದ್ರೆ ಏನಾದ್ರು ವಾರಂಟ್ರಿ ತಗೊಂಡ್ರು. ನನಗೆ ಹಾಳಾಗೋಲ್ಲ. ಇಲ್ಲ ಹುಡುಗ ಹುಡುಗಿ ಬಂದು ಟೆನ್ಷನ್. ನನಗೆ ನಾನು ಸಸ್ಪೆಂಡ್ ಆಗೋಯ್ತೀನಿ. ಇಲ್ಲ ಸರ್, ಎಲ್ಲ ಹೋದ್ರು ಹೋಗಿ. ನಾನು ಯಾವುದಕ್ಕೋಸ್ಕರ ಗಾಡಿ ಚೆಕ್ ಮಾಡ್ಬಿಡ್ತೀನಿ ಸರ್. ಬೇಡ ಸರ್, ಅದು ನನ್ನ ಗಾಡಿ. ನಿಮ್ಮ ಗಾಡಿನ ಇದು? ಸಾರಿ ನಿಮ್ಮ ಇಬ್ರು ಗಾಡಿನಾ? ಹೌದು. ಸಿಕ್ಕರೆ ಮತ್ತೆ ಸರ್ ಶೂಟ್ ಮಾಡ್ತೀವಿ, ಬಿಡಲ್ಲ. ಅವ್ರ ದೊಡ್ಡಪ್ಪ ಯಾರೋ ಅಪ್ಪ ಮಗ ಇಬ್ರು ಬಿಟ್ಟ ಪಡೋರಂತೆ, ಬಿಡಲ್ಲ. ಕೂತು ಕೆಂಪು ಕಲರ್ ಶರ್ಟ್ ಹಾಕೊಂಡಿದ್ರು ಅಂತ ಹೇಳ್ತಾವ್ರೆ ಸರ್. 2 ಜೀಪ್ ತಗೊಂಡು 2 ಗನ್ ತಗೊಂಡು ಮಿಷಿನ್ ಗನ್ ತಗೊಂಡು ಬನ್ನಿ ಸರ್. ಇಲ್ಲಿ ಇಬ್ರು ಇದ್ದಾರೆ. ಕರೆಕ್ಟ್ ಆಗಿ ನಿಜ ಹೇಳಿ. ಅವ್ನ ನನಗ್ ರೀ ಅಂತ ಆವಾಜ್ ಹಾಕ್ತೀರಾ? ಅವ್ನು ಯಾರ ಮಗಳು ಅಂತ ಕರ್ಕೊಂಡ್ ಬಂದಿರೋದು? ನನ್ಗೆ ಗೊತ್ತು, ನನ್ಗೆ ಕೇಳ್ತಾ ಇಲ್ಲಿ. ಅವನು ಯಾರು? ನಿಮ್ಗೆ ಗೊತ್ತಿಲ್ವಾ? ಹಿಂಗೆ ಹೇಳಿ ಸರ್. ಸಾರಿ ನೀವಾ? ಏನಾಯ್ತಂತೆ? ಹೌದಾ? ಬನ್ನಿ ಆ ಕಡೆ ಹೋಗೋಣ. ಬನ್ನಿ ಬಾರಣ. ಓರಿ ನಮ್ಮವ್ರೆ. ಇಲ್ಲಿ ನೋಡಿ ಮುದ್ದುಗೌಡವ್ರು. ಇಲ್ಲಿ ನೋಡಿ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮು. ಹೊಡಿ ಕಪ್ಪಲ್ ಕೊಡಿ ಒಂದು.
ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ. ವಿಭಿನ್ನವಾದ ಕಥೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ನಮ್ಮ ಅಣ್ಣಂಗೆ ಐಡಿಯಾ ಕೊಟ್ಟಿದ್ದಕ್ಕೆ